ಗಾನಗಂಧರ್ವ ಎಸ್.ಪಿ.ಬಿ ಅವರ ಹುಟ್ಟುಹಬ್ಬ ಇಂದು. ಸದ್ಯ ಅವರ ಹುಟ್ಟುಹಬ್ಬದ ಬೆನ್ನಲ್ಲೇ ಒಂದು ಸ್ಪೆಷಲ್ ಸಾಂಗ್ ರಿಲೀಸ್ ಮಾಡಿದ್ದಾರೆ. ಅದುವೇ ಎಸ್.ಪಿ.ಬಿ ಅಜರಾಮರ ಅನ್ನುವಂಥದ್ದು. ಸದ್ಯ ಈ ಹಾಡಿಗೆ ಬಂಡವಾಳ ಹೂಡಿರುವಂಥದ್ದು ಗಿರೀಶ್ ಅವರು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಾಂಗ್ ರಿಲೀಸ್ ಆಗಿದೆ, ನೀವು ಸಾಂಗ್ ಕೇಳಿದ್ರಾ? ಎಷ್ಟು ಖುಷಿ ಆಯಿತು? ಭಾಳ ಖುಷಿ ಆಯಿತು ಮೇಡಮ್. ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ. ಈ ಎಲ್ಲ ಕ್ರೆಡಿಟು ವೇಣು ಸರ್ಗೆ ಸೇರಬೇಕು. ಹಾಗಾಗಿ ತುಂಬ ಚೆನ್ನಾಗಿದೆ. ಇನ್ನು ಗಾಯಕರು ಕೂಡ ಅದ್ಭುತವಾಗಿರುವಂಥದ್ದು. 8 ಜನ ಹಾಡಿಸಿದ್ದೀರಾ ಈ ಒಂದು ಹಾಡಿಗೆ. ಖಂಡಿತ ಖಂಡಿತ ಎಲ್ಲ ನಮ್ಮ ಕನ್ನಡದ ನಮ್ಮ ನಮ್ಮ ನೆಲದ ಗಾಯಕರು ತುಂಬ ಚೆನ್ನಾಗಿ ಆಡಿದ್ದಾರೆ. ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ನಮಗೆ. ಯಾವುದೇ ವಿಚಾರದಲ್ಲಿ ಅವರೆಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ. ಅವರು ಪ್ರೋತ್ಸಾಹ ಮತ್ತು ಅವ್ರ ಸಹಕಾರ ನಮಗೆ ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ದೆಮ್. ಎಲ್ಲ ಸಿಂಗರ್ಸ್ಗೂ, ಎಲ್ಲ ಗಾಯಕರಿಗೂ ಈ ಮುಖಾಂತರ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಹಾಡಿಗೆ ಬಂಡವಾಳ ಹೂಡಿದ್ದೀರಾ. ನಿಮ್ಮ ಹಿನ್ನೆಲೆ ಅಂದರೆ ಈ ಹಿಂದೆ ಕೂಡ ಯಾವ್ದಾದ್ರು ಸಿನಿಮಾಗೆ ಬಂಡವಾಳ ಹೂಡಿದ್ರಾ ಅಥವಾ ಪ್ಲಾನ್ಸ್ ಇದೆಯಾ ಮಾಡುವಂಥದ್ದು, ನಿರ್ಮಾಣ ಮಾಡುವಂಥದ್ದು? ಮೊದಲಿಂದನೂ ಎಲ್ಲರಿಗೂ ಇದ್ದಂಗೆ ನನಗೂ ಸಹಜವಾಗಿ ಸಿನಿಮಾ ಮಾಡಬೇಕು ಅದು ಇದು ಆಸೆ ಇದ್ದೇ ಇರ್ತದೆ. ಬಟ್ ನಂದು ಶ್ರೀ ಹೇರಂಬ ಎಂಟರ್ಪ್ರೈಸಸ್ ಆರಾಧನಾ ಮ್ಯೂಸಿಕ್ಸ್ ಅಂತ ಒಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್. ಅದರಲ್ಲಿ ಸಾಕಷ್ಟು ಹರಿಕಥೆಗಳು, ಭಕ್ತಿಗೀತೆಗಳು, ಜಾನಪದ ಗೀತೆ, ಭಾವಗೀತೆ ಇದೆಲ್ಲ ಮಾಡಿದ್ದೀವಿ, ಮುಂದಕ್ಕೂ ಮಾಡ್ತೀವಿ. ಸೊ ಇನ್ನೂ ಸಾಕಷ್ಟು ರಿಲೀಸಸ್ ಇದೆ, ನಮ್ಮಲ್ಲಿ ಕಂಟೆಂಟ್ಸ್ ಇದೆ, ಮಾಡ್ತೀವಿ, ಮುಂದೆ ಮಾಡೋದೇ. ನೀವು ಕೇಳ್ದಂಗೆ ಸಿನಿಮಾ ಹೇಳಿದ್ರೆ ತಲೆಯಲ್ಲಿದೆ, ಬಟ್ ಈಗಿನ ವಾತಾವರಣ ನೋಡಿದ್ರೆ ಸ್ವಲ್ಪ ಬೆಚ್ಚ ಬೀಳೋ ಥರ ಇದೆ. ಹಾಗಾಗಿ ಯಾವ ಥರ ಅಂದರೆ ಎಲ್ಲಿ ಸಕ್ಸಸ್ ರೇಟ್ ಎಲ್ಲಿದೆ ಈಗ? ತುಂಬ ಕಡಿಮೆ ಇದೆ. ದೊಡ್ಡ ದೊಡ್ಡ ಸ್ಟಾರ್ಸ್ ಹಾಕೊಂಡು ಮಾಡಬೇಕು. ಆಮೇಲೆ ಆ ಸಕ್ಸಸ್ ರೇಟ್ಸು ನಮಗೆ ಗೊತ್ತೇ ಇದೆ ಎಲ್ಲರಿಗೂ. ಹಾಗಾಗಿ ಸಿನಿಮಾ ಅಂದರೆ ಸ್ವಲ್ಪ ಹಿಂಜರಿತಾ ಇದ್ದೀನಿ. ಬಟ್ ಈ ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಹಲವಾರು ಸಾಧನೆಗಳು, ಯೋಜನೆಗಳು ಸಾಕಷ್ಟಿವೆ ನನ್ನ ತಲೆಯಲ್ಲಿ. ಸೊ ಅದೆಲ್ಲ ಒಂದೊಂದಾಗಿ ಕಂಪ್ಲೀಟ್ ಮಾಡ್ಕೊಂಬರ್ತೀವಿ. ಈ ಒಂದು ಹಾಡಿನ ಅಪ್ರೋಚ್ ಹೇಗೆ ಬಂತು? ಇದಕ್ಕೆ ನಾನು ಬಂಡವಾಳ ಹಾಕ್ತೀನಿ ಅನ್ನುವಂಥದ್ದು ನಿಮಗೆ ಮನಸ್ಸಿಗೆ ಯಾಕೆ ಅನ್ನಿಸ್ತು? ಇಲ್ಲ, ಇದು ನಾನು ಬಂಡವಾಳದ ದೃಷ್ಟಿಯಲ್ಲಿ ಮಾಡಲೇ ಇಲ್ಲ. ನಾವು ಅದು ತಲೆಯಲ್ಲೇ ಇಲ್ಲ ಬಂಡವಾಳದ್ದು. ನನಗೆ ನಾವು ಚಿಕ್ಕ ವಯಸ್ಸಿಂದ ಅಣ್ಣವರ ಹಾಡುಗಳು, ಎಸ್.ಪಿ.ಬಿ ಅವ್ರದ್ದು, ಪಿ.ಬಿ ಶ್ರೀನಿವಾಸು, ಘಂಟಸಾಲ, ಕಿಶೋರು, ಮೊಹಮ್ಮದ್ ರಫಿ ಇವ್ರದ್ದೆಲ್ಲ ಕೇಳ್ಕೊಂಡು ಬೆಳೆದವ್ರು ನಾವು. ಸೊ ಮೊದಲಿಂದ ಸಂಗೀತ ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಒಂದು ಸಾಧನೆ ಅನ್ನೋದಕ್ಕಿಂತ ಏನೋ ಒಂದು ಹಳ್ಳಿಲಿ ಸೇವೆ ಮಾಡಬೇಕು ಅನ್ನೋದು ಇತ್ತು ನನ್ನ ತಲೆಯಲ್ಲಿ. ಸೊ ಹಾಗಾಗಿ ಈ ಸಂಗೀತ ಕ್ಷೇತ್ರಕ್ಕೆ ನಾನು ಹಲವಾರು ವರ್ಷಗಳಿಂದ ಮಾಡ್ತಾಯಿದ್ದೀನಿ. ಇದು ಎಸ್.ಪಿ.ಬಿ ಅವ್ರು ಹೋದಾಗ ನನ್ನ ದುರಾದೃಷ್ಟ ನಾನು ಅವ್ರು ನೋಡಲಿಲ್ಲ. ಸೊ ಆ ಯೋಗ ನನಗಿರಲಿಲ್ಲ. ಅಟ್ಲೀಸ್ಟು ಈ ಮುಖೇನ ಆದರೂ ಒಂದು ಕಿರು ಕಾಣಿಕೆ ಅವ್ರ ನೆನಪಿನಲ್ಲಿ, ಅವ್ರ ಹೆಸರಲ್ಲಿ ಒಂದು ಮಾಡೋಣ, ಒಂದು ಸೇವೆ ಮಾಡೋಣ ಅಂತ ತಲೆಯಲ್ಲಿತ್ತು. ಅದೇ ಟೈಮ್ಗೆ ಅದೇ ಹೇಳ್ತಾರಲ್ಲ, ರೈಟ್ ಪ್ಲೇಸ್, ರೈಟ್ ಟೈಮ್, ರೈಟ್ ಪೀಪಲ್ ಅಂತ. ಸೊ ಹಾಗಾಗಿ ನಮ್ಮ ಮಂಜುನಾಥ್ ಕೆಸ್ತೂರವರು ಬೇರೆಯವ್ರ ಮುಖಾಂತರ ಸಿಕ್ಕಿದ್ರು. ಅವ್ರ ಹತ್ರ ನಾನು ಚರ್ಚೆ ಮಾಡಿದೆ, ಹಿಂಗೇನೋ ಮಾಡೋಣ ಅಂತ. ಅವ್ರ ತಲೆಯಲ್ಲೂ ಇತ್ತದು. ಸೊ ಆಮೇಲೆ ಹಿಂಗೆ ಸ್ವಲ್ಪ ಡಿಸ್ಕಷನ್ ಎಲ್ಲ ಆಯಿತು. ಡಿಸ್ಕಷನ್ ಎಲ್ಲ ಆಗಿ ಆಮೇಲೆ ಒಂದು ರೂಪರೇಷ ಬಂತು. ಆ ಮಗುನ ತೊಗೊಂಡೋಗಿ ನಮ್ಮ ವೇಣು ಸರ್ ಕೈ ಕೊಟ್ವಿ. ಅವರು ಈಸ್ ಎ ಲೆಜೆಂಡ್. 52 ಸುದೀರ್ಘವಾದ ಸಂಗೀತ ಸೇವೆ ಇನ್ನೂ ನಿರಂತರವಾಗಿ ನಡೀತಾ ಇದೆ. ಹಗಲು ರಾತ್ರಿ ಅವ್ರದ್ದು ಕಣಕಣದಲ್ಲಿ ಸಂಗೀತ ತುಂಬಿದೆ. ಸೊ ಯಾರ ಕೈಯಲ್ಲಿ ಮಾಡ್ಸೋಣ ಅಂತ ನನ್ನ ತಲೆಯಲ್ಲಿ ಯೋಚನೆ ಬಂದಾಗ ಅದೇನೋ ದೈವ ಸಂಕಲ್ಪ. ಅವರು ನೆನಪಾಯ್ತು ನನಗೆ, ಹಳೆ ಪರಿಚಯ ನನಗೆ ಅವರು. ಹೋಗಿ ಸರ್ ಹಿಂಗೆ ಮಾಡೋಣ ಅಂದೆ. ಖಂಡಿತ ಮಾಡೋಣ ಸರ್ ಅಂತ ಹೇಳಿ ಅವ್ರ ಕೈಗೆ ಆ ಮಗುನ ಕೊಟ್ವಿ. ಅದಕ್ಕೆ ಬಟ್ಟೆ ಹಾಕಿ ಶೃಂಗಾರ ಮಾಡಿ ಅದಕ್ಕೊಂದು ಹೆಸರು ಕೊಟ್ಟು ಈ ಮಟ್ಟಕ್ಕೆ ಬಂದಿದೆ. ಓಕೆ, ಈ ಸಾಂಗ್ ಏನೋ ಸಾಹಿತ್ಯ ಬಂತು, ಮ್ಯೂಸಿಕ್ ಇವ್ರು ಮಾಡ್ತಾರೆ ಅನ್ನೋಂಥದ್ದೆಲ್ಲ ಫಿಕ್ಸ್ ಆಯಿತು. ಗಾಯಕರು ಬೇಕಲ್ವಾ, ಕಂಠ, ಅದಂತ ಜನರಿಗೆ ತಲುಪಿಸೋಕಂತ ಒಂದು ಕಂಠ ಬೇಕು. ಸೊ ಒಂದು 8 ಜನ ಗಾಯಕರನ್ನ ನಿಮ್ಮ ಸಾಂಗಲ್ಲಿ ಇರೋವಂಥದ್ದು. ಏನಾದರೂ ಬರೀ ಎಸ್.ಪಿ.ಬಿ ಸರ್ ಅನ್ನುವಂಥ ಒಂದು ಹೆಸರು ಹೇಳಿದ ತಕ್ಷಣ ಅವರು ಅಪ್ರೋಚ್ ಆಗಿ ಬಂದ್ರ ಅಥವಾ ಪೇಮೆಂಟ್ ವೈಸ್ ಏನಾದರೂ ಆಯಿತಾ ಅಂತ ಅಷ್ಟೇ? ಇಲ್ಲ, ಖಂಡಿತ ಪೇಮೆಂಟ್ ವೈಸ್ ಇಲ್ಲಿ ಚರ್ಚೆನೇ ಇಲ್ಲ. ಇಲ್ಲಿ ಒಂದು ಎಸ್.ಪಿ.ಬಿ ಸರ್ಗೆ ದೇಶದಾದ್ಯಂತ ಅವ್ರ ಗೌರವ ಇದ್ದೇ ಇದೆ. ಹಾಗೆ ನಮ್ಮ ಕರ್ನಾಟಕದ ಸಂಗೀತಗಾರರು ಯಾರ್ಯಾರಿದ್ದಾರೆ ಅವ್ರನ್ನ ದೇವ್ರ ಥರ ಪೂಜಿಸ್ತಾರೆ. ಸೊ ಆ ಗೌರವ, ಆ ಪ್ರೀತಿಯಿಂದ ನಾವು ವೇಣು ಸರ್ಗೆ ಹೇಳಿದೆ, ಸರ್ ಹಿಂಗೆ ದೊಡ್ಡವರು ಹಾಡಿದ್ದು, ನಾವು ಎಸ್.ಪಿ.ಬಿ ಅವ್ರನ್ನ ದೊಡ್ಡವರು ಅಂತ ಕರಿತೀನಿ, ದೊಡ್ಡವ್ರ ಸಾಂಗ್ ಇದು. ಅದನ್ನು ನಮ್ಮ ಎಲ್ಲ ಸಂಗೀತಗಾರರು, ಇನ್ನೂ ಹಲವಾರು ಸಿಂಗರ್ಸ್ ಇದ್ದರು, ಗಾಯಕರು, ಅವ್ರನ್ನೆಲ್ಲ ಸೇರಿಸಿ ಆಡ್ಸೋಣ ಅಂತ ಅವ್ರು ಮ್ಯಾಕ್ಸಿಮಮ್ ಆದಷ್ಟು ಟ್ರೈ ಮಾಡಿದ್ರು. ಸೊ ಎಲ್ಲರೂ ಬಂದರು, ಹೃದಯಪೂರ್ವಕವಾಗಿ ಸೇವಾರ್ಥ ರೂಪದಲ್ಲಿ ಬಂದು ಮಾಡಿದ್ದಾರೆ ಹೊರತು ರೆಮ್ಯುನರೇಷನ್ ಅನ್ನೋದು ಇದರಲ್ಲಿ ಪ್ರಶ್ನೆನೇ ಇಲ್ಲ. ಎಲ್ಲ ಒಂದು ಪ್ರೀತಿಯಿಂದ ಮಾಡಿರೋದು. ಪ್ರೀತಿಗಾಗಿ, ಪ್ರೀತಿಗೋಸ್ಕರ ಎಸ್.ಪಿ.ಬಿ ಮೇಲೆ ಅವ್ರಿಗೆ ಆ ಪ್ರೀತಿಯಿಂದನೇ ಕೆಲಸ ಆಗಿರೋದು. ರೆಮ್ಯುನರೇಷನ್ ಅನ್ನೋದೇನಿಲ್ಲ ಇಲ್ಲಿ.
ಸರ್, ಎಸ್ ಪಿ ಬಿ ಅವರ ಪ್ರತಿಯೊಂದು ಹಾಡುಗಳು ಒಂದೊಂದು ವಿಶಿಷ್ಟತೆ ಇದೆ. ನಿಮಗೆ ಅವರು ಕಂಠದಲ್ಲಿ ಬಂದಂಥ ಯಾವ ಹಾಡು ತುಂಬ ಇಷ್ಟ? ಎಷ್ಟು ಸಿಕ್ಕಾಬಟ್ಟೆ ಇವೆ ನಮ್ಮ ತಲೆಯಲ್ಲಿ, ಸಿಕ್ಕಾಬಟ್ಟೆ ಇವೆ. ಒಂದ ಎರಡ, ನೂರಾರು ಹಾಡುಗಳು, ಸಾವಿರಾರು ಹಾಡಿದೆ. ನಮ್ಮೂರ ಮಂದಾರ ಹೂವೆ, ಆಮೇಲೆ ಎಲ್ಲಿರುವೆ, ಈ ಥರ ಸುಮಾರು ಹಾಡುಗಳಿದೆ. ಅಯ್ಯೋ, ನೀವು ಕುತ್ಕೊಂಡ್ರೆ ಒಂದು ಲಿಸ್ಟ್ ಹಾಕ್ಕೊಂಡ್ರೆ ಕೊಡ್ತಾ ಇರ್ತೀವಿ. ಅದು ಒಂಥರ ಬಂಗಾರದ ಸುರಿಮಳೆ. ಅದು ಎಸ್ ಪಿ ಬಿ ಅವರು ಅಂದರೆ ಹಂಗೆ ಅಲ್ವಾ, ಅದು ಬಂಗಾರದ ಸುರಿಮಳೆ. ಎಷ್ಟು ಸುರಿತಾನೆ ಇದ್ರೆ ಎಷ್ಟಂತ ನಾವು ಲೆಕ್ಕ ಹಾಕೋಣಕ್ಕಾಗುತ್ತೆ. ಸಿಕ್ಕಾಬಟ್ಟೆ ಇವೆ, ಸಾಕಷ್ಟಿವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೊಳ್ಳೆ ಹಾಡನ್ನು ಕೊಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹಾಡುಗಳಿರ್ಬೋದು, ಜೊತೆಗೆ ಒಂದು ನಿರ್ಮಾಣ ಸಂಸ್ಥೆ ನಿಮ್ಮದು ಕೂಡ ಇದೆ. ದೊಡ್ಡ ರೀತಿಯಲ್ಲಿ ಅದನ್ನು ಪರದೆ ಮೇಲೆ ತೊಗೊಂಡು ಬನ್ನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ನಿರ್ಮಾಪಕ ಗಿರೀಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.